ಎಲ್ಲರಿಗೂ ನಮಸ್ತೆ. ವಾಸ್ತುವಿನ ಪ್ರಕಾರ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಬದಲಾವಣೆಗಳು ನಮ್ಮ ಜೀವನದಲ್ಲಿ ದೊಡ್ಡದಾದಂತಹ ಒಂದು ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳುತ್ತೆ. ಅಂಥವುಗಳಲ್ಲಿ ಈ ಒಂದು ಶಕ್ತಿಯುತವಾದಂತಹ ವಸ್ತುವನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ಧನಾತ್ಮಕವಾದ ಬದಲಾವಣೆಗಳನ್ನು ನೀವು ಕಾಣಬಹುದು. ಹಾಗಾದರೆ ತಡ ಮಾಡದೆ ನೋಡೋಣ ಆ ವಸ್ತು ಯಾವುದು ಅನ್ನೋದನ್ನು. ಯಾರೆಲ್ಲ ನನ್ನ ಚಾನಲನ್ನು, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಭಾರತೀಯ ಮನೆಗಳಲ್ಲಿ ಈ ಫಿಟ್ಕರಿ ಅಥವಾ ಪಟಿಕ ಅಂತ ಏನು ನಾವು ಕರಿತೀವಲ್ಲ, ಇದು ನೀರನ್ನು ಶುದ್ಧೀಕರಿಸೋದಕ್ಕೆ ನಾವು ಆ್ಯಂಟಿಸೆಪ್ಟಿಕ್ ಆಗಿ ಬಳಸ್ತೇವೆ. ಶೇವಿಂಗ್ ನಂತರ ಕೂಡ ಇದನ್ನು ಬಳಸ್ತಾರೆ. ಆದರೆ ವಾಸ್ತುವಿನ ಪ್ರಕಾರ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿದೆ. ಮನೆಯ ಒಂದು 5 ಜಾಗಗಳಲ್ಲಿ ನೀವು ಈ ಒಂದು ಪಟಿಕ ಅಂತ ಏನು ಕರಿತೀವಿ ಅಥವಾ ಫಿಟ್ಕರಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಅನ್ನೋದು ದೂರಾಗಿ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ. ಹಾಗಾದರೆ ಇದನ್ನು ಹೇಗೆಲ್ಲ ಬಳಸ್ಬೋದು? ಹೌದು, ಮೊದಲನೇದಾಗಿ ನೀವು ನಿಮ್ಮ ಮನೆಯ ಮೇನ್ ಗೇಟ್ ಏನಿರುತ್ತಲ್ವ, ಮನೆಯ ಮುಖ್ಯ ದ್ವಾರ ಅಂತ ಏನು ಕರಿತೀವಿ, ಅಲ್ಲಿ ನೀವು ಇದನ್ನು ಇಡ್ಬೋದು. ಮನೆಯ ಮುಖ್ಯ ದ್ವಾರದ ಮೂಲಕವೇ ನಿಮಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುತ್ತೆ. ಅದರಿಂದ ಒಂದು ಕಪ್ಪು ಬಟ್ಟೆಯಲ್ಲಿ ನೀವು ಈ ಒಂದು ಪಟಿಕ ತುಂಡನ್ನು ಕಟ್ಬಿಟ್ಟು ಅದನ್ನು ನೀವು ಮನೆಯ ಒಂದು ಮೇನ್ ಡೋರಲ್ಲಿ ನೀವು ಇದನ್ನು ಒಳಗಾದರೂ ಕಟ್ಬೋದು ಅಥವಾ ಹೊರಗಡೆ ಆದರೂ ಕೂಡ ನೀವು ನೇತನ್ನು ಹಾಕಬೇಕು. ಇದು ದೃಷ್ಟಿದೋಷ, ಕೆಟ್ಟ ಶಕ್ತಿ ಮತ್ತು ಈ ಮಂತ್ರಗಳ ಒಂದು ಪ್ರಭಾವ ನಿಮಗೆ ಮನೆಯೊಳಗೆ ಬರದೇ ಇರೋ ಥರ ಇದು ತಡೆಯುತ್ತೆ. ಅಷ್ಟೇ ಅಲ್ಲ, ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನಿಮ್ಮದು ಏನಾದರೂ ಅಂಗಡಿಗಳಿದ್ದರೆ ಆ ವ್ಯಾಪಾರ ಸ್ಥಳಗಳಲ್ಲಿ ಕೂಡ ನೀವು ಇದನ್ನು ಹಾಕೋದ್ರಿಂದ ನಿಮಗೆ ಗ್ರಾಹಕರ ಒಂದು ಅಟ್ರ್ಯಾಕ್ಟ್ ಆಗ್ತಾರೆ, ಅವರ ಸಂಖ್ಯೆ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮತ್ತು ನೀವು ಈ ಬಾತ್ರೂಮ್ನಲ್ಲಿ ಮತ್ತು ಶೌಚಾಲಯಗಳಲ್ಲಿ ನೀವು ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಸೊ ಸ್ನಾನದ ಮನೆಯ ಒಂದು ಮೂಲೆಯಲ್ಲಿ ನೀವು ಒಂದು ಗಾಜಿನ ಬೌಲ್ನಲ್ಲಿ ನೀವು ಕೆಲವು ಒಂದು ಪಟಿಕದ ತುಂಡುಗಳನ್ನು ಹಾಕಿ ಇಟ್ಬಿಡಿ. ಗಾಜು ಅಥವಾ ಈ ಪಟಿಕದ ಈ ಒಂದು ಸಂಯೋಜನೆ ಸ್ನಾನದ ಮನೆಯ ವಾಸ್ತು ದೋಷಗಳನ್ನು ಹೀರಿಕೊಳ್ಳುತ್ತೆ. ಇದನ್ನು ನೀವು ಪ್ರತಿ ತಿಂಗಳು ಈ ಒಂದು ಪಟಿಕವನ್ನು ಬದಲಾಯಿಸ್ತಾ ಇರಬೇಕು. ಮತ್ತು ನೀವು ಈ ಲಾಕರ್ ಅಥವಾ ತಿಜೋರಿ ಅಂತ ಏನು ಕರಿತೀವಲ್ಲ, ಅಲ್ಲಿ ನೀವು ಕೂಡ ಇಡಬಹುದು. ನೀವು ಕಷ್ಟಪಟ್ಟು ದುಡ್ದಿರ್ತೀರ, ಹಣ ಅನ್ನೋದು ಉಳಿತಾ ಇರೋದಿಲ್ಲ ಅಥವಾ ಸಾಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಸೊ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೋಬಹುದು. ಒಂದು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ನೀವು ಒಂದು ಸಣ್ಣದ ಒಂದು ಫಿಟ್ಕರಿ ತುಂಡನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಸಿಂಧೂರ ಹಚ್ಚಿ ನೀವು ಕಟ್ಟಿ ಇದನ್ನು ನೀವು ನಿಮ್ಮ ಹಣ ಇಡ್ತಕ್ಕಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಇದು ನಿಮಗೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಹಣದ ಹರಿವನ್ನು ನಿಮಗೆ ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಈ ರಾತ್ರಿ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಅಥವಾ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಇದ್ದರೆ ನೀವು ಇದನ್ನು ಕೂಡ ಉಪಯೋಗಿಸ್ಕೋಬೋದು. ಈ ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಅಥವಾ ಮಂಚದ ಪಕ್ಕದಲ್ಲಿ ಕೂಡ ಒಂದು ಫಿಟ್ಕರಿಯ ತುಂಡನ್ನು ನೀವು ಇಟ್ಕೊಂಡು ಮಲಗಿದ್ರೆ ನಿಮಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಕೆಟ್ಟ ಕನಸುಗಳು ಕೂಡ ಬೀಳೋದಿಲ್ಲ. ನಿಮ್ಮ ಸುತ್ತಲಿರ್ತಕ್ಕಂಥ ಒಂದು ನೆಗೆಟಿವ್ ಒಂದು ಶಕ್ತಿ ಏನಿರುತ್ತೆ ಅದನ್ನು ಹೋಗಲಾಡಿಸಿ ನಿಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅನ್ನೋದು ತಂದುಕೊಡುತ್ತೆ. ಈ ನಿದ್ರಾಹೀನತೆ ಸಮಸ್ಯೆ ಏನೇ ಇರುತ್ತಲ್ಲ, ಅವರು ಕೂಡ ಇದನ್ನು ಯೂಸ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಕೆಲಸ ಮಾಡ್ತಕ್ಕಂಥ ಒಂದು ಪ್ಲೇಸಲ್ಲಿ ನಿಮ್ಮ ಒಂದು ಸಹೋದ್ಯೋಗಿಗಳೊಂದಿಗೆ ಜಗಳ ಇದ್ದರೆ ಅಥವಾ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅಥವಾ ವ್ಯವಹಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಆಫೀಸ್ ಟೇಬಲ್ಲು ಅಥವಾ ಒಂದು ಅಂಗಡಿ ಏನಿರುತ್ತಲ್ಲ, ಅಲ್ಲಿ ಕೌಂಟ್ರ್ ಅಂತ ಏನಿರುತ್ತಲ್ವ, ಅಲ್ಲಿ ಒಂದು ಮೂಲೆಯಲ್ಲಿ ನೀವು ಅಂದರೆ ಯಾರಿಗೂ ಕಾಣಿಸ್ದೇ ಇರೋ ರೀತಿ ನೀವು ಇದನ್ನು ಒಂದು ಶುದ್ಧವಾದಂಥ ರೀತಿಯಲ್ಲಿ ಈ ಒಂದು ಫಿಟ್ಕರಿನ ತುಂಡನ್ನು ನೀವು ಇಟ್ಕೋಬೇಕಾಗತ್ತೆ. ಅದನ್ನು ಯಾರಿಗೂ ಕಾಣದೇ ಇರೋ ರೀತಿ ಒಂದು ಮೂಲೆಯಲ್ಲಿ ಇಡಬೇಕು. ಇದು ನಿಮ್ಮ ಒಂದು ಸುತ್ತಲಿರ್ತಕ್ಕಂಥ ಒಂದು ನೆಗೆಟಿವ್ ಶಕ್ತಿಯನ್ನು ತೆಗೆದು ನಿಮಗೆ ಒಂದು ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚು ಮಾಡುತ್ತೆ. ಇದರಿಂದ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಹೆಚ್ಚುತ್ತೆ. ಗೌರವ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ವಾರಕ್ಕೆ 1 ಸಾರಿ ನೀವು ಮನೆಯನ್ನು ಒರೆಸ್ತಿರಲ್ವ, ಅಂದರೆ ವಾರಕ್ಕೆ 1 ಸಾರಿ ನೀವು ಮನೆ ಒರೆಸುವಾಗ ನೀರಿಗೆ ಒಂದು ಚಿಟಿಕೆ ಇದರ ಪುಡಿ ಅಥವಾ ಒಂದು ಪಟಿಕದ ಒಂದು ಪುಡಿ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಬಿಟ್ಟು ನೀವು
ವಾರಕ್ಕೆ ಒಂದು ಸರಿ ಈ ಥರ ಸೇರಿಸ್ಕೊಂಡ್ಬಿಟ್ಟು ಮನೆಯನ್ನು ಒರೆಸ್ಬೋದು. ಡೈಲಿ ಹಾಕ್ಕೊಂಡು ಒರೆಸ್ಬೇಕು ಅಂತೇನಿಲ್ಲ, ವಾರಕ್ಕೆ ಒಂದು ಸರಿ ಅದನ್ನು ನೀವು ಹಾಕ್ಕೊಂಡು ಮನೆಯನ್ನು ಒರೆಸ್ಬಹುದು. ಇದು ಮನೆಯ ಪೂರ್ತಿ ಒಂದು ಎನರ್ಜಿಯನ್ನು ನಿಮಗೆ ತಕ್ಷಣ ಒಂದು ಫ್ರೆಶ್ ಆಗಿ ನಿಮಗೆ ನೀಡುತ್ತೆ ಮತ್ತು ಪಾಸಿಟಿವ್ ಆಗಿ ಕೂಡ ನಿಮಗೆ ನೀಡ್ತಾ ಹೋಗುತ್ತೆ. ಸೊ ಇದರಿಂದ ತುಂಬಾ ಲಾಭ ಇದೆ. ನೀವು ಇದನ್ನು ಬಳಸ್ತಾ ಹೋದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಧನಾತ್ಮಕ ಬದಲಾವಣೆಗಳು ನಿಮಗೆ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ, ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಒಂದು ರಿಲೇಟಿವ್ಸ್ಗೆ ಸೆಂಡ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.